ಸರ್ ದೇವ್ರ ಮನೆ ಸಿವಿಲ್ ಅಲ್ಲಿ ಮಾಡಿರೋದು ಎಂಟೈರ್ ಆಗಿ ಇಂಟೀರಿಯರ್ ಅಲ್ಲೇ ಇಲ್ಲ ಮಾಡಿರೋದು? ಸರ್, ಎಂಟೈರ್ ಇದು ಇಂಟೀರಿಯರ್ ವುಡ್ ವರ್ಕ್ ಅವ್ರದ್ದು. ಅಂದ್ರೆ ಮೋರೋವರ್ ಇದು ಪ್ಲೈವುಡ್ ಅಲ್ಲೇ ಮಾಡಿರೋದು, ಬಾರ್ಡರ್ ಇದೆಲ್ಲ ಇವೆಲ್ಲ ಕಂಪ್ಲೀಟ್ ಆಗಿ ಪ್ಲೈವುಡ್ ಅಲ್ಲೇ ಮಾಡಿರೋದಾ? ಸ್ಟ್ರಕ್ಚರ್ ಪ್ಲೈವುಡ್ ನಲ್ಲಿ ಮಾಡಿರೋದು, ಅದ್ರ ಮೇಲೆ ವಿನೈರ್ ಹಾಕಿರೋದು ಇದು. ವಿನೀರ್ ಹಾಕಿರೋದು. ಓಕೆ. ಅಂಡ್ ಇದು ಹೇಗೆ ಅಚೀವ್ ಮಾಡಿದ್ರಿ ಈ ಡಿಸೈನ್? ಇದು ಟಫ್ ಅಂಡ್ ಗ್ಲಾಸ್ ಅಲ್ಲಿ ಡಿಜಿಟಲ್ ಪ್ರಿಂಟಿಂಗ್ ಸರ್ ಇದು. ಈಗ ಏನಾಗುತ್ತೆ ಅಲ್ಲಿ ಬ್ಯಾಕ್ ಸೈಡ್ ಇಂದ ಕಂಪ್ಲೀಟ್ ಏನಾದ್ರು ಲೈಟ್ ಇಲ್ಲ ಅಂತ ಹೇಳಿದ್ರೆ ಓಕೆ, ಅವಾಗ ನಿಮ್ಗೆ ಇದ್ರದ್ದು ಎಫೆಕ್ಟ್ ತುಂಬಾ ಚೆನ್ನಾಗಿ ಕಾಣುತ್ತೆ. ತೋರಿಸ್ಬಿಡೋಣ ಆಮೇಲೆ ಅಲ್ವಾ? ಕೆಲಸ ಮಾಡೋಣ, ಆಮೇಲೆ ಲೈಟ್ ಆಫ್ ಮಾಡಿ ನಾನು ಅದನ್ನ ಶೂಟ್ ಮಾಡ್ಕೊಂತೀನಿ. ಖಂಡಿತ ಇವಾಗ ನೀವು ಮಾತಾಡ್ತಿರ್ಬೇಕಾದ್ರೆ ಅದನ್ನು ತೋರಿಸ್ಬಿಡೋಣ ವೀಕ್ಷಕರಿಗೆ ಅಲ್ವಾ? ಅದನ್ನು ನೋಡ್ಕೊಂಡ್ಬಿಡ್ಲಿ. ಬಟ್ ಇದು ತುಂಬಾ ಚೆನ್ನಾಗಿದೆ ಐಡಿಯಾ. ಸರ್ ಯಾರು ಕೊಟ್ಟಿದ್ದ ಐಡಿಯಾ? ನೀವು ಸ್ಪೇಷಿಯಸ್ ಸ್ಟುಡಿಯೋದವರ? ಇದು ಸ್ಪೇಷಿಯಸ್ ಸ್ಟುಡಿಯೋಸ್ ನವರೇ ಅವರೇ ಸಜೆಸ್ಟ್ ಮಾಡಿರೋದು. ಓಕೆ, ಇಲ್ಲಿ ಬಂದು ನೋಡೋಣ ಸರ್. ಇವಾಗ ಮೇಲ್ಗಡೆ ಇದೆಲ್ಲ ಮಾಡ್ಬಿಟ್ಟಿದ್ದೀರಾ, ಗೋಪುರ ಎಲ್ಲ ಮಾಡಿದ್ದೀರಾ. ಇದು ಕಂಪ್ಲೀಟ್ ಟೀಕ್ ವುಡ್ ಅಲ್ವಾ ಸರ್ ಇದು? ಅಂದ್ರೆ ಫಿನಿಶ್ ಬಂದು ಟೀಕ್ ವುಡ್, ಈ ಬೀಡಿಂಗ್ ಎಲ್ಲ ಟೀಕ್ ವುಡ್ ಬರುತ್ತೆ. ಓಕೆ, ಅದು ಬಿಟ್ರೆ ಪ್ಲೈವುಡ್, ಒಳಗಡೆಯಿಂದ ಪ್ಲೈವುಡ್, ಅದ್ರ ಮೇಲ್ಗಡೆ ವಿನೀರ್. ಓಕೆ 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 ಓಕೆ. ಈ ಡೋರ್ ಎಲ್ಲ ಡೋರ್ ಕೊಟ್ರ ನೀವು ತಂದು ಕೊಟ್ರ? ಇಲ್ಲ, ಡೋರ್ ಒಂದು ನಾವು ಹೊರಗಡೆ ತಂದ್ಕೊಡ್ಬೇಕು, ಪ್ರೊವೈಡ್ ಮಾಡ್ಬೇಕಾಗುತ್ತೆ. ಅದನ್ನ ತಂದು ಕೊಟ್ರೆ ಅವರೇ ಎಲ್ಲ ಇನ್ಸ್ಟಾಲ್ ಮಾಡ್ಕೊಡ್ತಾರೆ. ಸರ್ ಇನ್ನು ಒಳಗಡೆ ನೋಡ್ಬಿಡೋಣ. ಸರ್ ಇದು ಮಾರ್ಬಲ್ ಶೀಟ್ ಅಲ್ವಾ ಇದು? ಹೌದು ಸರ್, ಇದು ನಾನು ತುಂಬಾ ವಿಡಿಯೋದಲ್ಲಿ ಮಾಡಿದೀನಿ ಇದ್ರ ಬಗ್ಗೆ. ಖಂಡಿತ. ಓಕೆ, ಸೊ ಇದು ಆಕ್ಚುಲಿ ಸ್ಪೇಷಿಯಸ್ ಅವ್ರು ಪ್ರೊವೈಡ್ ಮಾಡಲ್ಲ, ನೀವೇನು ರಿಕ್ವೆಸ್ಟ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ಅವರಿಂದ ತರಿಸ್ಕೊಂಡ್ರಿ. ಓಕೆ, ತರಿಸಿ ಹಾಕಿ ಕೊಟ್ಟು. ಅಂಡ್ ಇದು ಕೆಳಗಡೆ ಸ್ಟೋರೇಜ್. ಇದು ನೋಡಿ ಗ್ಲಾಸ್, ನ್ಯಾನೋ ವೈಟ್ ಗ್ಲಾಸ್ ಇದು. ಮೇಲ್ಗಡೆ ಇರೋದು ನ್ಯಾನೋ ವೈಟ್ ಅಲ್ವಾ ಇದು? ಹೌದು, ತುಂಬಾ ಚೆನ್ನಾಗಿ ಒಂಥರ ಅಮೃತಶಿಲೆ ತರ ಕಾಣಿಸ್ತಾ ಇದೆ ಸರ್ ಇದು. ಆ ಫಿನಿಶಿಂಗ್ ಬರ್ತಾ ಇದೆ ಇದಕ್ಕೆ. ದೇವರಿಗೆಲ್ಲ ಒಂಥರ ಹೇಳ್ ಮಾಡಿಸಿದಂತದ್ದು ಕಲರ್ ಇದು. ಕೆಳಗಡೆ ಸ್ಟೋರೇಜ್, ಕೆಳಗಡೆ ಸ್ಟೋರೇಜ್, ದೇವರ ಐಟಮ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈ ಕಡೆ ಪೂಜಾ ರೂಮ್ ಸರ್ ಇಲ್ಲಿ. ಸೊ ಈ ಡಿಸೈನ್ HHM ಇಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ ನೋಡಿ ಸರ್. ಓಕೆ, ಸೊ ಇಲ್ಲೊಂದು ವೇವ್ಸ್ ಇಲ್ಲ, ನೀವು ಅಬ್ಸರ್ವ್ ಮಾಡಿದ್ರೆ. ಸೊ ಕಂಪ್ಲೀಟ್ ಆಗಿ HHM ಯೂಸ್ ಮಾಡಿರೋದ್ರಿಂದ ಸರ್ಫೇಸ್ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಇದು? ಸೊ ಇದನ್ನ ವೈಟ್ ಪೇಂಟ್ ಮಾಡಿದ್ರೆ ಲೈಕ್ ಡ್ಯೂಕೋ ಪೇಂಟ್ ಇದ್ರ ಮೇಲೆ ಇದು ಈ ಲೈನ್ಸ್ ಸಹ ಕಾಣಿಸೋದಿಲ್ಲ. ಓಕೆ ಓಕೆ. ಅಂಡ್ ಇನ್ನೊಂದು ಸರ್, ಇದು ಕಂಪ್ಲೀಟ್ ಸಿವಿಲ್ ವರ್ಕ್ ಏನು ಇದೆಯಾ ಅಥವಾ ಡೈರೆಕ್ಟ್ ಎಲ್ಲ ಕಂಪ್ಲೀಟ್? ಇಲ್ಲ ಸರ್, ಎಲ್ಲ ಫುಲ್ ಬಾಕ್ಸ್ ನಮ್ದು. ಹಿಂದ್ಗಡೆ ಎಲ್ಲ ಫುಲ್ ಪ್ಲೈವುಡ್ ಸರ್. ಸರಿ ಸರಿ. ಶಟರ್ಸ್ ಮಾತ್ರ HHM ಯೂಸ್ ಮಾಡಿದ್ದೀವಿ, ಎಸ್ಪೆಷಲಿ ಈ ಮನೆಯಲ್ಲಿ. ಓಕೆ ಓಕೆ ಓಕೆ. ಓಪನ್ ಮಾಡಿ ಸರ್ ಇದನ್ನ. ಸೊ ಒಳಗಡೆ ಸರ್ ಇದು. ಒಳಗಡೆ ಏನೇನು ಮಾಡಿದ್ದಾರೆ? ಫಸ್ಟ್ ಮೇಲ್ಗಡೆ ಗೋಪುರ. ಮೇಲ್ಗಡೆ ಗೋಪುರ. ಗೋಪುರ ಯಾವ್ದ್ರಲ್ಲಿ ಮಾಡಿರೋದು ಅದು? ಎಲ್ಲ ಪ್ಲೈವುಡ್ ಸರ್. ಪ್ಲೈವುಡ್ ಏನಾ? ಎಲ್ಲ ಪ್ಲೈವುಡ್. ಸರಿ. ಇದೆಲ್ಲ ಫುಲ್ ಪ್ಲೈವುಡ್ ನೋಡಿ. ಇವಾಗ ಪ್ಲೈವುಡ್ ಅಂದ್ರೆ ಈ ತರ ಇದು ಕಾಣಿಸುತ್ತೆ. ಓಕೆ ಓಕೆ ಓಕೆ. ಸೊ ಇದು ನಾರ್ಮಲ್ ಶೆಲ್ಫ್ಸ್ ಕೊಟ್ಟಿದೀವಿ, ಆ ಕಡೆ ಈ ಕಡೆ ಪ್ರೊಟೆಕ್ಟ್ ಶೆಲ್ಫ್ಸ್ ಹಾಕ್ಬಿಟ್ಟಿದ್ದಾರೆ. ಸೊ ಮತ್ತೆ ಕೆಳಗಡೆ ಸ್ಟೋರೇಜ್. ಅದಾದ್ಮೇಲೆ ಒಳಗಡೆ ಸ್ಟೋರೇಜ್ ಇದೆ ಸರ್. ಆ ಗ್ರಾನೈಟ್ ಯಾರೋ ಕೊಟ್ಟಿದ್ದು? ಕ್ಲೈಂಟ್ ಕಡೆ ಕ್ಲೈಂಟ್ ಇಂದ ತಂದು ಕೊಟ್ಟರದ್ನ? ಓಕೆ. ಬೇಸಿಕಲಿ ನೀವು ಇದರಲ್ಲಿ ಏನೋ ಒಂದು CNC ಕಟಿಂಗ್ ಮಾಡಿ ಇದು ಕ್ಲೈಂಟ್ ಇತ್ತು, ಅವರು ಬೇಡ ಅಂತ. ಏನ್ ಹೇಳ್ತಾರೆ ಅದಕ್ಕೆ? ಅದು ಮಾಡಾಕ್ತಾರಲ್ಲ ಅದಕ್ಕೆ? ಇದಕ್ಕೆ CNC ಡಿಸೈನ್ ಮಾಡ್ತೀವಿ, WPVC ಅಲ್ಲಿ ಮಾಡ್ತೀವಿ. ಅಕ್ರಾಲಿಕ್ ಶೀಟ್ ಎಲ್ಲ ಹಾಕ್ಬಿಟ್ಟು ಲೈಟ್ ಹಾಕ್ತೀವಿ. ಇದು ಆಕ್ಚುಲಿ ಇತ್ತು, ಕ್ಲೈಂಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಬೇಡ ಅಂತ ಹೇಳ್ಬಿಟ್ರು. ಬಟ್ ಚೆನ್ನಾಗಿ ಸೂಪರ್ ಆಗಿ ಕಾಣಿಸುತ್ತೆ, ಲುಕ್ ಚೆನ್ನಾಗಿರುತ್ತೆ. ಆ ಪರ್ಪಸ್ ಅಂತಾನೆ ಇಲ್ಲಿ ಕೊಟ್ಟಿದ್ದು ಸರ್. ಆಕ್ಚುಲಿ ಲೈಟ್ ಬಂದಿರೋದು, ಈ ಸ್ಪೇಸ್ ಬಿಟ್ಟಿರೋದು, ಅದಕ್ಕೆ ಇಲ್ಲಾಂದ್ರೆ ಡಿಸೈನ್ ಚೇಂಜ್ ಆಗೋಗಿದೆ. ಓಕೆ 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 ಓಕೆ. ಸೊ ಅದು ಕ್ಲೈಂಟ್ ಇದು ಮಾಡಿದಕ್ಕೆ ಬೆಲ್ಸ್ ಎಲ್ಲ ನೀವು ತಂದು ಹಾಕ್ತೀರಾ ಅಥವಾ ನೀವೇ ಕೊಟ್ಬಿಡ್ತೀರಾ? ಹ್ಯಾಂಡಲ್ಸ್, ಬೆಲ್ಸ್ ಎಲ್ಲ ಆಕ್ಸೆಸರೀಸ್ ನಮ್ದೇ ಇರುತ್ತೆ. ಸೊ ಇದು ಪೂಜಾ ರೂಮು. ಇವಾಗ ಹಳೆ ವಿಡಿಯೋದಲ್ಲಿ ನೋಡ್ದಂಗೆ ಪಾಕೆಟ್ ಡೋರ್ ಸ್ಲೈಡಿಂಗ್ ಸರ್. ಈ ಸೈಜ್ ಏನು ಸರ್? ಸ್ವಲ್ಪ ಚಿಕ್ಕದಾಗೆ ಇದೆ ಅಲ್ಲ? ಚಿಕ್ಕದಿದೆ. ಲೈಕ್ ಅರೌಂಡ್ ಅಗಲ ಬಂದು 2.5 feet, ಹೈಟ್ 8 feet ಇದೆ. 8 feet ಇದೆಯಾ? ಮೇಲ್ಗಡೆ ಗೋಪುರ ಆಲ್ಮೋಸ್ಟ್ ಸೀಲಿಂಗ್ ಟಚ್ ಆಗ್ತದೆ. ಅದೆಲ್ಲ ನೀವೇ ಮಾಡಿರೋದಲ್ವಾ ಅದು ಆಕ್ಚುಲಿ? ಓಕೆ. ಇದು ಡೋರ್ ಇನ್ನೊಂದ್ಸತಿ ಓಪನ್ ಮಾಡಿ ಕ್ಲೋಸ್ ಮಾಡಿ ಇದು ಒಳಗಡೆ ಹೊರಟೋಗ್ಬಿಡುತ್ತೆ ಸರ್. ಸ್ಪೇಸ್ ಸೇವಿಂಗ್ ಕಾನ್ಸೆಪ್ಟ್ ಅಲ್ಲ. ಸೊ ಈ ತರ ಇರುತ್ತೆ. ಓಕೆ. ಸೊ ಇದನ್ನ ಹಿಂಗ್ ಪುಷ್ ಮಾಡಿ, ಸಾರಿ ಓಪನ್ ಮಾಡಿ ಹಿಂಗ್ ಪುಷ್ ಮಾಡೋದು. ಒಳಗಡೆ ಪುಷ್ ಮಾಡಿದ್ರೆ ಓಕೆ. ಸೊ ಅಡ್ಡ ಕಾಣಿಸುತ್ತೆ, ಒಳಗಡೆ ಹೊರಟೋಗುತ್ತೆ. ಒಳಗಡೆ ಏನೇನ್ ಮಾಡಿದ್ದೀರಾ ಸ್ವಲ್ಪ ಹೇಳಿ ಸರ್? ಒಂದು ನಾರ್ಮಲ್ ಲೈಟ್ ಕೊಟ್ಟಿದ್ದೀವಿ ಸರ್ ಇಲ್ಲಿ. ಓಕೆ. ಅದಾದ್ಮೇಲೆ ಇಲ್ಲೊಂದು CNC ಹಾಕಿದ್ದೀವಿ. ಸೊ ಇದ್ರ ಒಳಗಡೆ ಏನ್ ಮಾಡಿರೋದು? ಅಕ್ರಿಲಿಕ್ ಶೀಟ್ ಹಾಕಿದ್ದೀರಾ? ಹಿಂದ್ಗಡೆ ಲೈಟ್ ಹಾಕಿರೋದು? ಹಿಂದ್ಗಡೆ ಲೈಟ್, ಟ್ಯೂಬ್ ಲೈಟ್ ಹಾಕಿರೋದು, ವೈಟ್ ಕಲರ್. ಸರಿ. ಓಕೆ. ಮತ್ತೆ ಇಲ್ಲೊಂದು ಸ್ಟೆಪ್ ತರ ಕೊಟ್ಟಿದ್ದೀವಿ. ಮತ್ತೆ ಇಲ್ಲೊಂದು ಪೂಜೆ ಮಾಡ್ಬೇಕಾದ್ರೆ ಹೂವು ಏನಾದ್ರು ಲೈಕ್ ಇದೆಲ್ಲ ಐಟಮ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಕೆಳಗಡೆ ಒಂದು ಡ್ರಾ ಸರ್. ಓಕೆ. ಇಲ್ಲೊಂದು ಡ್ರಾವರ್ಸ್ ತರ ಮಾಡಿದ್ದೀರಾ? ಓಕೆ. ಮತ್ತೆ ಕೆಳಗಡೆ ಒಂದು ಡಬಲ್ ಶಟರ್. ಓಕೆ ಓಕೆ. ಮತ್ತೆ ಸ್ಟೋರೇಜ್. ಇವೆಲ್ಲ ಆಂಟಿಕ್ ನಾಬ್ಸ್ ಹಾಕಿದ್ದೀರಾ? ಇದೆಲ್ಲ ಆಂಟಿಕ್ ನಾಬ್ಸ್ ಸರ್. ಓಕೆ. ಇಲ್ಲಿ ಕಂಪ್ಲೀಟ್ ಆಗಿ ಒಂದೊಂದು ಏರಿಯಾಗೆ ಒಂದೊಂದು ತರ ಡಿಫರೆಂಟ್, ಒಂದೊಂದು ಕಡೆ ಒಂದೊಂದು ತರ ಇದು ಮಾಡಿರುವಂತದ್ದು. ಓಕೆ. ಸೊ ಇದು ಕಂಪ್ಲೀಟ್ ಆಗಿ ಇದರಲ್ಲೇ ಮಾಡಿ ವುಡ್ಡಲ್ಲೇ ಮಾಡಿರೋದು ಇದು? ಹೌದು. ಓಕೆ. ಪೂಜಾ ರೂಮ್ ಸರ್. ಪೂಜಾ ರೂಮ್. ಹಾ. ಸೊ ನೀವು ಕಂಪ್ಲೀಟ್ ಆಗಿ ಪೂಜಾ ರೂಮ್ ಅನ್ನ ರೆಡಿ ಮಾಡ್ತೀರಾ ಅಲ್ವಾ? ಹೌದು ಸರ್, ಇದು ಕಂಪ್ಲೀಟ್ ಆಗಿ ನಾವೇ ರೆಡಿ ಮಾಡಿರೋದು. ಸೊ ಇದು ಬಂದು ಆಲ್ಮೋಸ್ಟ್ 8x3 ಸೈಜ್ ಅಲ್ಲಿ ಬರುತ್ತೆ. 8x2.5 ಇಲ್ಲ 3 ಸೈಜ್ ಅಲ್ಲಿ ಬರುತ್ತೆ. ಸೊ ಇದಕ್ಕೆ ಡೋರ್, ಪಾಕೆಟ್ ಡೋರ್ ಇನ್ಸರ್ಟ್ ಸರ್. ಒಳಗಡೆ ಹೊರಟೋಗುತ್ತೆ? ಒಳಗಡೆ ಹೋಗುತ್ತೆ. ಸೊ ಈ ರೀತಿ ಒಳಗಡೆ ಹೋಗುತ್ತೆ.
ಸೊ ಇದು ಸ್ಟ್ಯಾಂಡಿಂಗ್ ನಿಂತ್ಕೊಂಡು ಪೂಜೆ ಮಾಡೋದು. ಇಲ್ಲಿ ಕ್ವಾಡ್ಸ್ ಹಾಕಿದೀವಿ ಮತ್ತೆ ಒಂದು ಟ್ರೇ ಸರ್, ಪೂಜೆ ಮಾಡಕ್ಕೆ ತಟ್ಟೆ ಇಡಕ್ಕೆ ತಟ್ಟೆ ಏನಾದ್ರು ಇಟ್ಕೊಳ್ಳೋಕೆ ನಿಂತ್ಕೊಂಡು ಹಿಂಗ್ ಪೂಜೆ ಮಾಡಕ್ಕೆ ಈಸಿ ಆಗುತ್ತೆ. ಚೆನ್ನಾಗಿರುತ್ತೆ. ಬೇಡ ಅಂದಾಗ ಹಿಂಗ್ ಕ್ಲೋಸ್ ಮಾಡ್ಕೋಬಹುದು. ಕರೆಕ್ಟ್. ಮತ್ತೆ ಕೆಳಗಡೆ ಡ್ರಾವರು ಸಾಮಾನು ಇಡಕ್ಕೆ ಆಲ್ರೆಡಿ ಇಟ್ಟಿದ್ದಾರೆ. ಓಕೆ ಓಕೆ ಓಕೆ. ಇದು ಕೆಳಗಡೆ ಸ್ಟೋರೇಜ್ ಸರ್, ಕೆಳಗಡೆ ಕಂಪ್ಲೀಟ್ ಸ್ಟೋರೇಜ್, ದೇವ್ರ ಸಾಮಾನೆಲ್ಲ ಸಾಮಾನೆಲ್ಲ ಇಲ್ಲೇ ತುಂಬಿಸಿರ್ಬೋದು ಸರ್ ಸಪರೇಟ್ ಆಗಿ. ನೋಡಿ ವೀಕ್ಷಕರೇ, ಒಂದು ಉದಾಹರಣೆನೇ ಆಗ್ಬಿಡುತ್ತೆ ನಮ್ಗೆ ಇಲ್ಲಿ. ಎಲ್ಲ ಇರೋದ್ರಿಂದ ಎಲ್ಲ ಇಲ್ಲೇ ಏನೇನು ಇಡ್ಬೋದು, ಏನ್ ಕತೆ ಅಂತ ಹೇಳ್ಬಿಟ್ಟು. And ಹಿಂದ್ಗಡೆ ದೇವ್ರ ಹಿಂದ್ಗಡೆ ಹೋಮ್ CNC ಡಿಸೈನ್ ಮಾಡಿದ್ದೀವಿ ಸರ್. ನಮ್ದು ಒಂದು ಸ್ಟ್ಯಾಂಡರ್ಡ್ ಡಿಸೈನ್ ಇದು. ಓಕೆ. ಸೊ ಮೇಲ್ಗಡೆ ಮತ್ತೆ ಡಿಸೈನ್ ಕೊಟ್ಟಿದ್ದೀವಿ. ಅದ್ರೊಳಗಡೆ ಏನ್ ಹಾಕಿರೋದು? ಅಕ್ರಾಲಿಕ್ ಶೀಟ್ ಹಾಕಿದ್ದೀವಿ ಸರ್, ಮತ್ತೆ ಸ್ಕೇಲ್ ಲೈಟ್ ಹಾಕಿದ್ವಿ ಒಳಗಡೆ. ಹೋಮ್ ವೈಟ್ ಲೈಟ್, ಅಕ್ರಾಲಿಕ್ ಶೀಟ್, ಮೇಲ್ಗಡೆ ಇದು CNC ಡಿಸೈನ್. ಮತ್ತೆ ಸೈಡ್ ಅಲ್ಲಿ ಇದು ಕ್ಲೈಂಟ್ ಹಾಕೊಂಡಿದ್ದಾರೆ, ಎರಡು ಹ್ಯಾಂಗಿಂಗ್ಸ್ ಹಾಕೊಂಡಿದ್ದಾರೆ. ಹ್ಯಾಂಗಿಂಗ್ಸ್ ಅವ್ರು ಹಾಕೊಂಡಿರೋದ ಇದು? ಹೌದು ಹೌದು. ಓಕೆ, ಕ್ಲೋಸ್ ಮಾಡಿ ಇದನ್ನ ಯಾವ ರೀತಿ ಬರುತ್ತೆ ನೋಡೋಣ. ಇಷ್ಟೇ ಸರ್, ಸಿಂಪಲ್. ಇದು ಹೈಟ್ ಕಮ್ಮಿ ಇತ್ತು ತುಂಬಾ ಈಸಿ ಆಪರೇಟ್ ಮಾಡಕ್ಕೆ. ಓಕೆ 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 ಓಕೆ. ತುಂಬಾ ಚೆನ್ನಾಗಿ ಬಂದಿದೆ. ಮೇಲ್ಗಡೆ ಗೋಪುರ ಸಹಿತ. ಹೌದು ಸರ್. ನೈಸ್ ಸರ್, ಸೂಪರ್. ಬನ್ನಿ ದೇವ್ರ ಮನೆ. ಓಕೆ. ಸೊ ಟ್ರೆಂಡಿಂಗ್ ಸರ್ ಆಕ್ಚುಲಿ. ಇದು ಬಂದು ಅಗಲ 2.5 feet ಇಲ್ಲ 3 feet ಆಲ್ಮೋಸ್ಟ್ ಇನ್ ಬಿಟ್ವೀನ್ ಅಲ್ಲಿ ಬರುತ್ತೆ. ಸರಿ. ಈ ಹಿಂದ್ಗಡೆ ಏನ್ ವಾಲ್ ಇದೆಲ್ಲ ಸರ್, ಆ ವಾಲ್ ಪ್ರಕಾರ ಮಾಡಿದ್ದೇವೆ. ಹೈಟ್ ಬಂದು 8 feet ಸರ್. 8 feet ಇದೆ. ಓಕೆ. ಏನೇನ್ ಮಾಡಿದ್ದೀರಾ ಇಲ್ಲಿ? ಡೋರ್ ಯಾವ ತರ ಇದೆ ಸರ್? ಡೋರ್ ಪಾಕೆಟ್ ಡೋರ್. ಈಗ ತುಂಬಾ ಕ್ಲೈಂಟ್ಸ್ ಆಕ್ಚುಲಿ ವಿಡಿಯೋಸ್ ನೋಡಿ ಹೌದು ಪಾಕೆಟ್ ಡೋರ್ಗೆ ಹೋಗ್ತಾರೆ ಬಿಕಾಸ್ ನೀವೇ ನೋಡೋದ್ರೆ ಸ್ಪೇಸ್ ಸೇವಿಂಗ್ ಸರ್, ಡೋರೇ ಕಾಣಿಸಲ್ಲ. ಸೊ ಅದರಿಂದ ಎಲ್ಲರೂ ಇದನ್ನೇ ಕೇಳ್ತಾರೆ. ಎಲ್ಲ ಇದನ್ನೇ ಕೇಳ್ತಿದ್ದಾರೆ ಇವಾಗ. ಪಾಕೆಟ್ ಡೋರ್ಸ್ ಸರ್ ಹಾಕ್ಬಿಟ್ರೆ ಆಯ್ತು ಅಷ್ಟೇ ಅಲ್ವಾ? ಓಕೆ. ಸೊ ಇದು CNC ಕಟಿಂಗ್ ಮಾಡಿರೋದು? CNC ಕಟಿಂಗ್ ಮಾಡಿರೋದು ಸರ್. ವೈಟ್ ಗ್ಲಾಸಿ ವೈಟ್ ಮೇಲೆ CNC ಕಟಿಂಗ್ ಮಾಡಿರೋದು. ಓಪನ್ ಮಾಡಿ ಸರ್, ಓಪನ್ ಮಾಡಿ. ಸೊ ಒಳಗಡೆ ಏನೇನು ಮಾಡಿದ್ದೀರಾ? ಹಾಗೆ ಒಳಗಡೆ CNC ಡಿಸೈನ್ ಕೊಟ್ಟಿದೆ ಸರ್, ಅಕ್ರಾಲಿಕ್. ಮೇಲ್ಗಡೆ ಶ್ರೀ ಚಕ್ರ ಡಿಸೈನ್. ಓಕೆ. ವಿತ್ ಅಕ್ರಾಲಿಕ್ ಶೀಟ್ ಹಾಕ್ಬಿಟ್ಟು ಲೈಟ್ ಹಾಕಿರೋದು. ಇಲ್ಲೂ ಅಷ್ಟೇ. ಸೊ ಹೋಮ್ ಡಿಸೈನ್ ಮಾಡಿದೀವಿ, ಕಾರ್ವಿಂಗ್ ವಿತ್ WPVC ಸಪೋರ್ಟ್. ಬ್ಯಾಕ್ ಸೈಡ್ ಅಲ್ಲಿ ಅಕ್ರಾಲಿಕ್ ಶೀಟ್ ಇದೆ, ಹೋಮ್ ವೈಟ್ ಕಲರ್ ಕೊಟ್ಟಿದ್ದೀವಿ. ಓಕೆ. ಒಳಗಡೆ ಬಂದು ಇಲ್ಲಿ ಗ್ರಾನೈಟ್ ಆಪ್ಷನ್ ಸರ್, ಮತ್ತೆ ಎಂಡ್ ಆಫ್ ದ ಡೇ ಕ್ಲೈಂಟ್ ಕಾಲ್. ಸೊ ಇಲ್ಲಿ ಗ್ರಾನೈಟ್ ಹಾಕೋಬಹುದು ಬೇಕಾದ್ರೆ. ಓಕೆ ಓಕೆ ಓಕೆ. ಅದಾದ್ಮೇಲೆ ಇಲ್ಲಿ ಬಂದು ಡ್ರಾಯರ್ ಸರ್, ಚಿಕ್ಕ ಸ್ಟೋರೇಜ್ ಕೊಟ್ಟಿದ್ದೀರಾ? ಓಕೆ ಓಕೆ. ಓಕೆನಾ? ಇಲ್ಲಿ ಕೆಳಗಡೆ ಒಂದು ಶೇರ್ಡ್ ಶೆಲ್ಫ್ ಸ್ಟೋರೇಜ್ ಕೊಟ್ಟಿದ್ದೀರಾ? ಓಕೆ. ಸೊ ನಿಂತ್ಕೊಂಡು ಪೂಜೆ ಮಾಡೋ ತರ ಕಾನ್ಸೆಪ್ಟ್. ಒಳಗಡೆ ಒಂದು ಸ್ವಿಚ್ ಬಾಕ್ಸ್ ಇದೆ ಸರ್. ಸಪೋಸ್ ಸ್ವಿಚ್ ಬಾಕ್ಸ್ ಹಿಂದ್ಗಡೆ ಇರುತ್ತೆ ಅಲ್ಲಿ? ಇದೆ ಸರ್. ಓಕೆ. ಬೇಕಂದ್ರೆ ಇಲ್ಲೊಂದು ಸ್ಟೆಪ್ಸ್ ಹಾಕೊಡ್ತೀರಲ್ವಾ? ಹಾಕೊಡ್ತೀವಿ ಸರ್, ಡಿಪೆಂಡ್ಸ್ ಆನ್ ಕ್ಲೈಂಟ್ ರಿಕ್ವೈರ್ಮೆಂಟ್. ಓಕೆ. ಸೊ ಆವಾಗ ಏನಾಗುತ್ತೆ ನಮ್ಗೆ ಇದು ಇಂಚಸ್ ಕಷ್ಟ ಆಗುತ್ತೆ. ಸೊ ಶೆಲ್ಫ್ ಅಂದ್ರೆ ಇಷ್ಟಕ್ಕೆ ಸರ್, ಚಿಕ್ಕದಾಗಿ ಒಂದು ಶೆಲ್ಫ್ ಬೇಕಾದ್ರೆ ಮಾಡಬಹುದು. ಬೇಕಾದ್ರೆ ಮಾಡ್ಬೋದು ಸರ್. ಮಾಡ್ಕೊಡ್ತೀರಲ್ವಾ? ಮೇಲ್ಗಡೆನೂ ಮಾಡ್ಬೋದು, ಕೆಳಗಡೆನೂ ಮಾಡ್ಬೋದು. ಕೆಳಗಡೆನೂ ಬೇಕಾದ್ರೆ ಮಾಡ್ಬೋದು. ಸರಿ ಸರ್, ಬನ್ನಿ ಮುಂದೆ ಹೋಗೋಣ. ಸೊ ಇದು ಪೂಜಾ ರೂಮ್ ಸರ್, ಕಂಪ್ಲೀಟ್ಲಿ ಪಾಕೆಟ್ ಡೋರ್ಸ್ ಪೂಜಾ ರೂಮು. ಪಾಕೆಟ್ ಡೋರ್ಸ್ ಮಾಡಿ. ಈ ತರ ಒಳಗಡೆ ಹೋಗುತ್ತೆ ಸರ್. ಸೊ ಕಾಂಪ್ಯಾಕ್ಟ್ ನಮ್ಮ ಫ್ಲಾಟ್ಗಳಿಗೆ ಹೇಳಿ ಮಾಡಿಸ್ದಂಗಿದೆ ಸರ್ ಇದು. ಮತ್ತೆ ಹ್ಯಾಂಟಿಂಗ್ ನಾಬ್ಸ್. ಇಲ್ಲಿಗೆ ಒಂದು ಇಟ್ಕೊಂಡು ಪೂಜೆ ಮಾಡಿ ಡ್ಯಾಶ್ ಬೋರ್ಡ್. ಓಕೆ. ಅದಾದ್ಮೇಲೆ ಇಲ್ಲಿ 2 ಡ್ರಾವರ್ಸ್ ತಗೊಂಡಿದ್ದೀರಾ? ಓಕೆ. ಅದಾದ್ಮೇಲೆ ಇಲ್ಲಿ ಮತ್ತೆ ಸ್ಟೋರೇಜ್ ಸರ್. ಓಕೆ. ಏನು ಮಾಡಿದ್ದೀರಾ? ಲಕ್ಷ್ಮೀ ವೆಂಕಟೇಶ್ವರದು ಶಂಕು ಚಕ್ರ. ಯಾವ್ದ್ರಲ್ಲಿ ಮಾಡಿರೋದು ಅದು? WPVC ಸರ್. WPVC ಮಾಡಿದ್ದೀವಿ. ಬ್ಯಾಕ್ ಸೈಡ್ ಅಲ್ಲಿ ಸ್ಕೇಲ್ ಲೈಟ್ ಹಾಕಿದ್ದೀವಿ. ಇಲ್ಲಿ ಅಕ್ರಾಲಿಕ್ ಫಿನಿಶಿಂಗ್ ಕೊಟ್ಬಿಟ್ಟಿದ್ದೀರಾ ಒಳಗಡೆ? ಓಕೆ ಓಕೆ. ಸೊ ಮೇಲ್ಗಡೆ ಒಂದು ಶಾಂಡೇಲ್ ಇದೆ, ಕ್ಲೈಂಟ್ ಹಾಕಿ. ಓಕೆ ಓಕೆ ಓಕೆ. ಇದು ಬೆಲ್ ಕ್ಲೈಂಟ್ ಇದೆ. ಇದು ಬೆಲ್ಲೆಲ್ಲ ಕ್ಲೈಂಟ್ ಹಾಕಿಕೊಂಡಿರೋದಾ? ಗೋಲ್ಡನ್ ಕಲಶ ಹಾಕೊಟ್ಟಿದ್ದೀರಾ. ಸೊ ಈ ರೀತಿ ಮಾಡ್ಕೊಡ್ತೀರಾ. ಸೈಜ್ ಏನಿದೆ ಪೂಜಾ ರೂಮ್ ಇದು? ಇದು 8x3 ಸರ್. 8x3. ಕ್ಲೋಸ್ ಮಾಡಿ ಪಾಕೆಟ್ ಡೋರ್ಗಳನ್ನ ಫುಲ್ ಎಳಿಬೇಕಾ? ಫುಲ್ ಎಳಿಬೇಕು ಸರ್. ಸ್ವಲ್ಪ ಲಾಕ್ ಆಗಬೇಕು ಫಸ್ಟ್ ಲಾಕ್ ಆಗಬೇಕು. ಓಕೆ. ಇದು ಫುಲ್ ಲಾಂಗ್ ಡೋಸ್ ಅಲ್ಲ, ಅದಕ್ಕೆ ಸ್ವಲ್ಪ ಈ ತರ ವರ್ಕೌಟ್